ನೀವು ನೋಡ್ತಾ ಇದ್ರ ಕರ್ನಾಟಕ ಬೀಟ್ ನ್ಯೂಸ್. ಬಾಬೂಜಿಯವರ 40ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮ. ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಿ ದಲಿತರ ಧ್ವನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 40ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಪಟ್ಟಣದ ಬಾಬು ಜಗಜೀವನ್ ರಾಮ್ ಭವನದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪುರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಆಚರಿಸಲಾಯಿತು. ಇನ್ನು ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ರವಿಚಂದ್ರ ಮಾತನಾಡಿ, ಭಾರತದ ರಾಜಕೀಯ ಇತಿಹಾಸದಲ್ಲಿ 5 ದಶಕಗಳ ಕಾಲ ಅತ್ಯುನ್ನತ ಸೇವೆ ಸಲ್ಲಿಸಿ ಯುವ ಪೀಳಿಗೆಗಾಗಿ ಮಾದರಿಯಾಗಿ ಕನಿಷ್ಠ ವೇತನ ಇನ್ನಿತರ ಕೊಡುಗೆಗಳನ್ನು ನೀಡಿದವರು. ಕೃಷಿ ಸಚಿವರಾಗಿ ಹಲವಾರು ಸುಧಾರಣೆಗಳನ್ನು ತಂದು ದೇಶದ ಜನರ ಹಸಿವನ್ನ ನೀಗಿಸಿದವರು ಎಂದು ಹೇಳಿದರು. ಪುರಸಭೆ ಮುಖ್ಯಾಧಿಕಾರಿ ಸುರೇಶ ಮಾತನಾಡಿ, ನಮ್ಮ ದೇಶವು ಇತರ ದೇಶಗಳ ಸಾಲಿನಲ್ಲಿ ನಿಲ್ಲಲು ಮಹನೀಯರ ಕೊಡುಗೆ ಅಪಾರ. ದೇಶವು ಸ್ವಾವಲಂಬಿಯಾಗಿ ಆಹಾರ ಪದಾರ್ಥಗಳನ್ನು ಹೆಚ್ಚಿಸಿಕೊಳ್ಳಲು ಇವರ ಪಾತ್ರ ಅನನ್ಯ ಹಾಗೂ ಸಮುದಾಯದ ಬೇಡಿಕೆಯಾದ ಬಾಬೂಜಿ ಭವನದ ಪಕ್ಕದಲ್ಲಿ ಅಡುಗೆ ಮನೆಯನ್ನ ನಿರ್ಮಿಸಲು ಹೆಚ್ಚುವರಿಯಾಗಿ ಜಾಗವನ್ನ ಅಳತೆ ಮಾಡಿ ಸಮುದಾಯಕ್ಕೆ ನೀಡಲಾಗುವುದು ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದ ಕುರಿತು ಪಿ ನಾಗರಾಜು, ಸಿ ತಿಮ್ಮಯ್ಯ, ಪರಶುಮೂರ್ತಿ, ಬೆಟ್ಟಸ್ವಾಮಿ, ಶಿವಯ್ಯ, ವೆಂಕಟೇಶ್, ಮುದ್ದುಮಲ್ಲಯ್ಯ, ಆನಗಟ್ಟಿ, ದೇವರಾಜ್ ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ರವಿಚಂದ್ರ, ಪುರಸಭೆ ಮುಖ್ಯಾಧಿಕಾರಿ ಸುರೇಶ್, ಸಬ್ ಇನ್ಸ್ಪೆಕ್ಟರ್ ಚಿಕ್ನಾಯಕ್, ಸಮಾಜ ಕಲ್ಯಾಣಾಧಿಕಾರಿ ರಮೇಶ್, ಪರಿಶಿಷ್ಟ ಪಂಗಡಾಧಿಕಾರಿ ಮಹೇಶ್, ನಾಗರಾಜ್, ಎಇಒ ಚಂದುಕುಮಾರ್, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವಿಚಾರ ವೇದಿಕೆ ಅಧ್ಯಕ್ಷ ಸಿ ತಿಮ್ಮಯ್ಯ, ಮಾದರ ಮಹಾಸಭಾ ಅಧ್ಯಕ್ಷ ಪರಶುಮೂರ್ತಿ, ಸರಗೂರು ಮಾದರ ಮಹಾಸಭಾ ಅಧ್ಯಕ್ಷ ಬೆಟ್ಟಸ್ವಾಮಿ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವಿಚಾರ ವೇದಿಕೆ ಮಾಜಿ ಅಧ್ಯಕ್ಷ ಪಿ ನಾಗರಾಜು, ಮಾತಂಗ ಜನಜಾಗೃತಿ ವೇದಿಕೆ ಅಧ್ಯಕ್ಷ ರವೀಶ್, ನಂಜುಂಡಮೂರ್ತಿ, ಜೀವಿಕಾ, ಬಸವರಾಜ್, ಪುಟ್ಟಮಾದು, ನಾಗರಾಜ್, ವೆಂಕಟೇಶ್, ಶಿವಯ್ಯ, ನಾಗರಾಜ್, ಚಲುವರಾಜ್, ಮುದ್ದುಮಲ್ಲಯ್ಯ, ಮಾಲಿಂಗಯ್ಯ, ಸೋಮು ಪಟೇಲ್, ಭೋಗೇಶ್ವರ್ ಕಾಲೋನಿ, ತಿಮ್ಮರಾಜು, ಆನಗಟ್ಟಿ, ದೇವರಾಜ್, ವೆಂಕಟಪ್ಪ, ಜಶೀಲಾ, ಸಿ ಕಾಳಪ್ಪಾಜಿ, ಗಿರಿಪ್ರಸಾದ್, ಸಿಂಗಯ್ಯ, ಚಿಕ್ಕಸ್ವಾಮಿ, ಶಿವರಾಜ್, ಪೇಂಟ್ ನಾಗರಾಜ್, ಮಹೇಶ್, ಚನ್ನಪ್ಪ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು, ಸಮುದಾಯದ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಆಹಾರ ಧಾನ್ಯಗಳಿಗೆ ಸಾಕಷ್ಟು ಭಾರತ ಕಷ್ಟಕ್ಕೆ ಸಿಲುಕುತ್ತೆ. ಆ ಸಂದರ್ಭದಲ್ಲಿ ರಕ್ಷಣಾ ಸಚಿವರಾಗಿ, ಕೃಷಿ ಸಚಿವರಾಗಿ ಅಮೋಘವಾದ ಸಾಧನೆ ಮಾಡಿದ್ದಾರೆ. ಭಾರತ ರಾಷ್ಟ್ರವು ಬೇರೆ ರಾಷ್ಟ್ರಗಳಂತೆ ಸಮರ್ಥನೀಯವಾಗಿ ಅಭಿವೃದ್ಧಿ ಆಗಬೇಕು ಮತ್ತು ಆಹಾರ ಧಾನ್ಯಗಳಲ್ಲಿ ಸ್ವಾವಲಂಬಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಾಪೂಜಿ ಅವರು ಕೈಗೊಂಡಂತ ಕಾರ್ಯಕ್ರಮಗಳು, ಅವರು ಹೇಳಿಕೊಂಡ ಸುಧಾರಣೆಗಳು ನಮಗೆ ಇಲ್ಲೂ ಕೂಡ ನಮಗೆ ಅದು ಮಾದರಿಯಾಗಿದೆ. ಅಂದ್ರೆ ಅವತ್ತು ಕಡಿಮೆ ಅವಧಿಯಲ್ಲಿ ಹೆಚ್ಚು ಇಳುವರಿ ಕೊಡುವಂತ ಒಂದು ಹೈಬ್ರಿಡ್ ತಳಿಗಳನ್ನ ಭಾರತ ರಾಷ್ಟ್ರಕ್ಕೆ ತಂದು ಪರಿಚಯ ಮಾಡಿಕೊಂಡದ್ದು ಅದರ ಬಾಪೂಜಿ ಅವರು ಅಂತ ಹೇಳಕ್ಕೆ ನಮಗೆ ಖುಷಿ ಆಗ್ತದೆ. ಯಾಕಂದ್ರೆ ಭಾರತ ರಾಷ್ಟ್ರ ಅವತ್ತು ದವಸ ಧಾನ್ಯಗಳಿಗೆ, ಆಹಾರ ಧಾನ್ಯಗಳಿಗೆ ಸಾಕಷ್ಟು ಕಷ್ಟವನ್ನು ಪಡ್ತಾ ಇರುತ್ತೆ ಭಾರತ ರಾಷ್ಟ್ರ. ಅವಾಗ ನಮ್ಗೆಲ್ಲ ಗೊತ್ತಿರಬೇಕು, ನಮ್ಮ ಅಜ್ಜಿಯರೆಲ್ಲ ಹೇಳ್ತಾರೆ, ಅಮೆರಿಕದಿಂದ ಚೋಳ ಮತ್ತು ಧಾನ್ಯಗಳನ್ನ ಹೊರದೇಶದಿಂದ ತಂದು ನಮ್ಗೆ ಕೊಡ್ತಾ ಇದ್ರು. ಒಂದು ನೂರು ಕೂಡ ಕಷ್ಟ ಆಗ್ತಿತ್ತು. ಅಂತ ಸಂದರ್ಭದಲ್ಲಿ ಬಾಪೂಜಿ ಅವರು ಹಾಕಿಕೊಂಡಂತ ಸುಧಾರಣೆ ಮಾರ್ಗಗಳು ಮತ್ತು ಭಾರತ ರಾಷ್ಟ್ರ ನಮ್ಮ ಆಹಾರ ಧಾನ್ಯಗಳಲ್ಲಿ ಸ್ವಾವಲಂಬಿ ಆಗಬೇಕು ಅಂತ ನಿಟ್ಟಿನಲ್ಲಿ ಕೃಷಿ ಕ್ಷೇತ್ರದಲ್ಲಿ ತನ್ನಂತ ಅಮೋಘವಾದಂತಹ ಸುಧಾರಣೆಗಳು ಇಂದು ಕೂಡ ಮಾದರಿಯಾಗಿದೆ. ನಮ್ಮ ಹೈನುಗಾರಿಕೆಯಲ್ಲಿ ಸ್ವಾಮಿನಾಥನವಾಗಿರ್ಬೋದು, ಮತ್ತೆ ಈ ತರ ವಿಜ್ಞಾನ ಮಕ್ಕಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಹಲವಾರು ಸುಧಾರಣೆಗಳನ್ನು ತಗೊಂಡು ಹೆಚ್ಚು ಇಳುವರಿ ಕೊಡುವಂತ ಒಂದು ಹೊಸ ಮಾದರಿಯ ಹೈಬ್ರಿಡ್ ತಳಿಗಳನ್ನ ತಂದು ನಮ್ಮ ದೇಶದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಪರಿಚಯಿಸಿದ್ದು ಬಾಪೂಜಿ ಅವರು. ಹಾಗೇನೆ ನಮ್ಮ ಭಾರತ ರಾಷ್ಟ್ರ ಪಾಕಿಸ್ತಾನ ವಿರುದ್ಧ ಯುದ್ಧ ಮಾಡುವ ಸಂದರ್ಭದಲ್ಲಿ ಇವರು ರಕ್ಷಣಾ ಸಚಿವರಾಗಿ ಹಾಕಿಕೊಂಡಂತ ಒಂದು ಯೋಜನೆಗಳು, ಸಮರ್ಥನೀಯವಾಗಿ ದಿಟ್ಟವಾಗಿ ಕೊಟ್ಟಂತ ಉತ್ತರ ನಮ್ಮ ಭಾರತ ರಾಷ್ಟ್ರವನ್ನ ಪಾಕಿಸ್ತಾನದ ವಿರುದ್ಧ ಜಯ ಸಾಧಿಸಕ್ಕೆ ಸಾಧ್ಯ ಆಯಿತು. ಹೀಗೆ ಹಲವಾರು ಸುಧಾರಣೆಗಳನ್ನು ನಮ್ಮ ಬಾಪೂಜಿ ಅವರು ಮಾಡಿಕೊಟ್ಟಿದ್ದಾರೆ. ಅವರ ಒಂದು ಮಾರ್ಗದರ್ಶನಗಳು, ಅವರು ಹಾಕಿಕೊಂಡ ಸುಧಾರಣೆಗಳು ನಮ್ಗೆ ಎಲ್ಲ ಸಮಾಜಕ್ಕೆ ಮಾದರಿ ಆಗಬೇಕು ಅಂತ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ನಾವು ಎಲ್ಲರೂ ಕೂಡ ಅವರ ಒಂದು ದಕ್ಷ ಆಡಳಿತ ಮತ್ತೆ ಅವರು ಇಡೀ ಭಾರತದ ರಾಜಕೀಯ ಇತಿಹಾಸದಲ್ಲಿ 5 ದಶಕಗಳ ಕಾಲ ಸಂವಿಧಾನದಲ್ಲಿ ಅವರು ಅತ್ಯುನ್ನತವಾದಂತಹ ಸೇವೆಯನ್ನು ಸಲ್ಲಿಸಿ ಚಿರಸ್ಮರಣೀಯರಾಗಿ ಇವತ್ತು ನಮ್ಮ ಯುವ ಪೀಳಿಗೆಗೆ ಅವರ ಒಂದು ಎಲ್ಲ ಕೆಲಸಗಳನ್ನ ನಾವು ನಮ್ಮ ಜೀವನದಲ್ಲಿ ಆಡಳಿತದಲ್ಲಿ ಅಳವಡಿಸಿಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಈ ಸಭೆಯ ಮೂಲಕ ನಾನು ಕೋರ್ಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಬಾಬು ಜಗಜೀವನ್ ರಾಮ್
ನಮಗೆ ತಿನ್ನಲಿಕ್ಕೆ ಕೂಡ ಸಾಕಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ಯೋಚನೆ, ಅವರ ಒಂದು ಸುಧಾರಣೆಗಳು, ಅವರ ಒಂದು ಯೋಜನೆಗಳು ಈ ಇಡೀ ದೇಶಕ್ಕೆ ನಾವು ಯಾರ ಹತ್ರನೂ ಕೈ ಒಡ್ಡದೆ ನಾವು ಸ್ವಾವಲಂಬಿಗಳಾಗಿ ಒಂದು ಕೃಷಿ ಕ್ಷೇತ್ರದಲ್ಲಿ ನಾವು ಪರಿಣಿತಿಯನ್ನು ಸಾಧಿಸಿದ್ದೀವಿ. ಅದೇ ರೀತಿ ಅವರು ಮತ್ತೆ ಕಾರ್ಮಿಕ ಸಚಿವರಾಗಿ ಕೂಡ ಇವನ್ನೇ ಕನಿಷ್ಠ ವೇತನ ಕಾಯ್ದೆಗಳನ್ನ ಜಾರಿಗೆ ತಂದು ಕನಿಷ್ಠ ವೇತನವನ್ನು ಕೂಡ ಕೊಡಬೇಕು ಅಂತೇಳಿ ಯೋಜನೆಗಳನ್ನ ಅನುಷ್ಠಾನ ಮಾಡಿದ್ರು. ಅದೇ ರೀತಿ ಅವರು ಇವತ್ತೇನು ನಾವು ನೋಡ್ತಾ ಇದ್ದೀವಿ PM ಮತ್ತು ಪ್ರಾವಿಡೆಂಟ್ ಫಂಡ್ ಅಂತೇಳಿ ಇವತ್ತು ತಗೋತಾ ಇದ್ದೀವಿ. ಬಾಪೂಜಿಯವರ ಒಂದು ಅತ್ಯುನ್ನತವಾದಂಥ ಕೊಡುಗೆಯನ್ನು ಸಮಾಜಕ್ಕೆ ಕೊಟ್ಟು ನಾವು ಈ ದಿನ ಕೂಡ ಅದನ್ನ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿ ರಕ್ಷಣಾ ಸಚಿವರಾಗಿ ಕೂಡ ಅವರು ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟು ನಮ್ಮ ವಿರುದ್ಧ ದೇಶ ಶತ್ರು ದೇಶಗಳನ್ನ ದಮನ